ಕನ್ನಡ ಚಿತ್ರರಂಗ ಅಲ್ಲೇ ಇಡೀ ದಕ್ಷಿಣ ಚಿತ್ರರಂಗಕ್ಕೆ ಅವರು ಗಾನಕೋಗಿಲೆ ಅಂತಲೇ ಪ್ರಸಿದ್ಧರಾಗಿದ್ದರು. ಅವ್ರ ಅಗಲಿಕೆ ಬರೀ ಈ ಮೈಸೂರು ಅಥವಾ ಇದಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಇರೋ ಅಭಿಮಾನಿಗಳಿಗೆ ಒಂದು ಭಾರಿ ತುಂಬಲಾರದ ನಷ್ಟ. ಅವ್ರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾನು ಈ ಸಮಯದಲ್ಲಿ ಕೋರ್ತೀನಿ, ಭಗವಂತನ ಕೋರ್ತೀನಿ. ಇಲ್ಲಿರೋ ಜನರು ಎಲ್ಲರೂ ಅವರ ಒಂದು ಸ್ಫೂರ್ತಿಯಾಗಲಿ, ಅವ್ರ ಜೀವನ ಅವ್ರ ನಡೆ ಆದರ್ಶವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅವ್ರ ಹಾಡು ಕೇಳ್ತಿದ್ರೆ ಯಾವತ್ತೂ ಮರೆಯುವಂಥದ್ದೇ ಅಲ್ಲ. ಅವರು ಕೇಳ್ತಿದ್ರೆ ನಮ್ಮ ಎಷ್ಟೇ ಫೀಲಿಂಗ್ ಇದ್ದರೆ ನಾವು ಅದನ್ನೆಲ್ಲ ಮನಸ್ಸು ಮರ್ತು ಬಿಡ್ತೀವಿ. ಅವ್ರ ಹಾಡನ್ನ ಕೇಳ್ತೇವೆ. ದುಃಖ ಒಂದು ಮರೆಯಲಾರದಂಥ ಒಂದು ಸೆನ್ಸೇಷನು. ಅವ್ರನ್ನ ನಮ್ಮ ನೋಡೋಕ್ಕೆ ಒಂದು ಇದ್ರ ಥರ, ಒಂದು ದೇವತೆ ಥರ ಅವರು. ಇಂಥ ಕೋಟಿ ಜನದಲ್ಲಿ ಒಬ್ಬರು ಎಲ್ಲರೂ ಸಿಗೋದಿಲ್ಲ. ಆ ಪುಣ್ಯ ಹುಟ್ಟಿದ್ದು ಆ ಟೈಮುಗಳಿಗೆ ಒಳ್ಳೆ ಇದರಲ್ಲಿ ಬೆಳೆದು ಬಂದವರು ಎಲ್ಲರಿಗೂ ಒಂಥರ ಸಿಕ್ಕೋದು ಭಾಳ ಪುಣ್ಯ. ಅದು ತುಂಬ ಪುಣ್ಯ ಮಾಡಿದ್ರು. ಗಾನಕೋಗಿಲೆ ಅಂತ ಹೆಸರಾಗಿರುವಂತಹ ಅವರಿಗೆ ತುಂಬ ನಾಗದರ ನಷ್ಟ ಆಗಿದೆ. ನಮ್ಮ ಭಾರತದಲ್ಲಿ ಇತಿಹಾಸದಲ್ಲಿ ಈ ಥರ ಹಾಡುಗಾರಿಕೆ ಇದು ಒಂದು ಇತಿಹಾಸವಾಗಿ ಉಳಿಯುವಂತಹ ಒಂದು ಒಳ್ಳೆ ಗಾನಕೋಗಿಲೆ. ಆದರೆ ಈ ಹಾಡುಗಾರಿಕೆ ನಮ್ಮ ಚಿಕ್ಕ ವಯಸ್ಸಿನವರು ದೊಡ್ಡನವರು ಈಗಲಾದರೂ ನೆಕ್ಸ್ಟ್ ಜನ್ರೇಷನ್ವರೆಗೂ ಹಾಡು ಸತತವ ದಿನಗಳು ನೆನಪಾಗಿ ಉಳಿಯುವಂತಹ ಹಾಡುಗಳಿದ್ದಾರೆ. ನಮ್ಮ ತಲೆಮಾರಿಗೂ ಮುಂದಿನ ತಲೆಮಾರಿಗೂ ಹೆಚ್ಚಿನ ಒಂದು ಇವ್ರನ್ನ ನೆನಪು ಮಾಡಬೇಕು ಅಂತ ಹೇಳ್ತೀನಿ. ಜಾನಕಿ ಅಮ್ಮನವರು ಭಾರತದ ಹೆಮ್ಮೆಯ ಗಾಯಕಿಯಾಗಿದ್ದಾರೆ. ಇವರು ಅಂತಿಮ ಸಮಯವನ್ನು ಮೈಸೂರಿನಲ್ಲೇ ಕಳೆದಿರೋದು. ಅವರ ಅಂತಿಮ ದರ್ಶನವನ್ನು ನಮಗೆಲ್ಲ ದರ್ಶನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೇಳಬೇಕು ಅಂದರೆ ಪ್ರತಿ ಎಲ್ಲ ಭಾಷೆಗಿಂತ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡಕ್ಕೆ ಕೊಡುಗೆಗೆ ತುಂಬ ಜಾಸ್ತಿ ಇದೆ. ಕನ್ನಡಕ್ಕೆ ಜಾಸ್ತಿ ಆಡಿರೋದವರು. ಅದು ನಮ್ಮ ಮೈಸೂರಲ್ಲಿ ಅಂತಿಮ ದರ್ಶನ ಮಾಡಿರೋದು ನಮ್ಮ ಪುಣ್ಯ. ನಾವು ಏನು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ, ಆ ತಾಯಿ ದರ್ಶನ ಆಗಿದೆ. ನಮ್ಗೆ ಆ ಪುಣ್ಯ ಹೊರಗಡೆ ತಮಿಳ್ನಾಡು ಕಡೆ ಹೊಂಟೋಗ್ಬಿಟ್ಟಿದ್ರೆ ನಾವು ನೋಡೋಕೆ ಆಯ್ತಿರ್ಲಿಲ್ಲ. ನಾವು ಮೈಸೂರು ಜನತೆ ಪುಣ್ಯ ಮಾಡಿದ್ದೀವಿ. ಆ ತಾಯಿ ಮತ್ತೆ ಹುಟ್ಟಿ ಬರಲಿ, ಇದೇ ನಾ ಕೇಳ್ಕೊಳ್ಳೋದು. ಗಾನ ಸರಸ್ವತಿ ಜಾನಕಿ ಅಮ್ಮವ್ರ ಬಗ್ಗೆ ಹೇಳಕ್ಕೆ ಏನೂ ಆಗೋದಿಲ್ಲ. ಅಂಥ ವ್ಯಕ್ತಿ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿದ್ದು. ಕರ್ನಾಟಕದಲ್ಲಿ ನಮ್ಮ ಕನ್ನಡಕ್ಕೆ ಕೊಡುಗೆ ಬಹಳ ಜಾಸ್ತಿ. ಬಾನಲ್ಲಿ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಜಾನಕಿ ಅಮ್ಮ, ಅಣ್ಣವರು, ಪುನೀತ್ ಅವರು ಅಮರವಾಗಿರ್ತಾರೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಅವರ ಹಾಡುಗಳನ್ನ ಚಿಕ್ಕದ್ರಿಂದ ಕೇಳಿ ನಾವು ತುಂಬ ಮನಸ್ಸೋತಿದ್ವಿ ಸರ್. ಅವರ ಗಾನ ಪ್ರತಿಭೆ, ಅವರ ಗಾನ ಮಾಧುರ್ಯ ಎಲ್ಲ ನಮಗೆ ಬಹಳ ಸ್ಫೂರ್ತಿಯಾಗಿರ್ತಿತ್ತು, ಭಾವುಕರಾಗ್ತಿದ್ವಿ. ಈ ದಿನ ಅವ್ರು ತೀರ್ಕೊಂಡಿರೋದು ತುಂಬ ದುಃಖವಾಗಿದೆ. ಅವರು ನಮ್ಮ ಮೈಸೂರು ಮಣ್ಣಿನಲ್ಲಿ ಇದ್ರಲ್ಲ, ಅದೇ ನಮಗೆ ಸೌಭಾಗ್ಯ ಸರ್. ಈ ದಿನ ಅವ್ರ ದರ್ಶನ ಪಡೆದಿದ್ದು ನಾವು ಪುಣ್ಯ ಅಂತ ಅನ್ಕೋತೀವಿ ಸರ್. ಅವ್ರದ್ದು ಏನಂದ್ರೆ ಧ್ವನಿ ಇದೆಯಲ್ಲ, ಆ ಥರ ಯಾರಿಗೂ ಬರಲ್ಲ. ಬಟ್ ಅವರು ನಾವು ನೋಡ್ದಂಗೆ ವಾಯ್ಸು ತುಂಬ ಚೆನ್ನಾಗಿದೆ. ಬಟ್ ಅವರು ಮೈಸೂರಾಗಿರೋದೊಂದು ತುಂಬ ಅಂದರೆ ತುಂಬ ತುಂಬ ಖುಷಿ. ಬಟ್ ಅವ್ರ ದರ್ಶನ ಆಗಿ ನಮಗೆ ಇದಾಯ್ತು. ಹೊಸನಗರದಿಂದ ಬಂದಿದ್ದೀವಿ. ಶಿವಮೊಗ್ಗ ಹೊಸನಗರ. ತುಂಬಾನೇ ಇಷ್ಟ ನಮಗೆ. ತುಂಬಾನೇ ಪ್ರೀತಿ ಇದೆ. ತುಂಬಾನೇ ನೋಡ್ಬೇಕಂತ ಕುತೂಹಲದಿಂದ ಬಂದಿದ್ದೀವಿ. ತುಂಬಾನೇ ಇಷ್ಟ ನಮ್ಗೆ. ವಾಯ್ಸು ಧ್ವನಿ ಎಲ್ಲ ತುಂಬಾನೇ ಇಷ್ಟ. ನೋಡ್ದ ನಮ್ಮ ಜಾನಕಿ ಅಮ್ಮನವರು ಮೈಸೂರಿನಲ್ಲಿ ಈ ಥರ ಆಗಿರೋದಕ್ಕೋಸ್ಕರ ನಮಗೊಂದು ಸ್ವಲ್ಪ ಅದೃಷ್ಟ ಆಯಿತು ನೋಡೋದಕ್ಕೆ. ನಾವು ಪುಣ್ಯ ಮಾಡಿದ್ದೆವು ಸರ್. ಹೇಳಿ ಅಮ್ಮ ದರ್ಶನ ಮಾಡಿದ್ರ? ಹೌದೌದು, ಮಾಡಿದ್ದೀವಿ. ಅಮ್ಮ ಅವರು ಒಳ್ಳೆ ನಮ್ಮ ಗಾಯಕಿಯಾದ ಜಾನಕಿ ಅಮ್ಮ ಅವರು, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರಿಗೆ ಸ್ವರ್ಗ ಸಿಕ್ಕಲಿ, ಅವರು ದೇವರಾಗಿ ಬಂದು ನಮ್ಮತ್ತ ಕಲಾವಿದರನ್ನ ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿಕೆ ಬಂದಿದ್ದೇವೆ. ನಾವು ಕೂಡ ಕಲಾವಿದರೆ. ನಾವು ಸುಗಮ ಸಂಗೀತ ಮತ್ತು ಭಜನೆ ಕಾರ್ಯಕ್ರಮದಲ್ಲಿ ಹಾಡಿದ ಕಲಾವಿದರು. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಯಾವುದೇ ಭಾಷೆಯಲ್ಲಿ ಹಾಡಿದ್ರು ಅಮ್ಮ ಅವರು ಇವರು ನಮ್ಮವರೇ ಅಂತ ತಿಳ್ಕೋಬೇಕು. ಆ ಥರ ಹಾಡಿ ನಮ್ಮ ಕರ್ನಾಟಕದ ಮೈಸೂರಿನ ಸಾಂಸ್ಕೃತಿಕ ನಗರದ ಕನ್ನಡದಲ್ಲಿ ನೆಲೆಸಿ ಕನ್ನಡದಲ್ಲಿ ಹಾಡಿದಂಥ ನಮ್ಮಮ್ಮ ಕನ್ನಡ ತಾಯಿ ಅಂತಲೇ ಖ್ಯಾತ ಗಳಿಸಿದ ನಮ್ಮ ಜಾನಕಮ್ಮ ತಾಯಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ನಮ್ಮ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಸರ್, ಏನು ಮಾತಾಡಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ. ಒಂದಂತ ಖುಷಿ ಅಂತಂದ್ರೆ ಇಲ್ಲಿ
ಪ್ರಾಣ ಬಿಟ್ಟಿದ್ದಾರೆ ಅನ್ನೋದೊಂದೇ ನಮ್ಗೆ ಖುಷಿ ಸಂಗತಿ. ಇವರು ಬಿಗ್ ಫ್ಯಾನು, ತುಂಬಾ ಅಂದ್ರೆ ತುಂಬಾ ನಮ್ಮ ಯಜಮಾನ್ರು. ನೋಡಕ್ಕಾಗ್ಲಿಲ್ಲ, ಈಗಾದ್ರೂ ಬಂದಿದೀವಿ. ತುಂಬಾ ಅಂದ್ರೆ ತುಂಬಾ ಬೇಸರ ಮೂಡಿಸಿದೆ ಸರ್, ಅಷ್ಟೇ, ನೀನಿಲ್ಲ. ಐ ಮಿಸ್ ಯು ಅಮ್ಮ, ಜಾನಕಿ ಅಮ್ಮ, ಮಿಸ್ ಯು ಲಾಟ್. ಇವಾಗ ಅವ್ರ ಜಮಾನದಲ್ಲಿ ಅವ್ರು ನಾವು ಬೆಟ್ಟಕ್ಕೆ ಬರ್ತಿದ್ವಿ, ಅವ್ರಿಗೆ ಆಸ್ಮಾ ಬೇರೆ ನಡ್ಕೊಂಡು ಹೋಗಿದ್ವಿ ಬೆಟ್ಟಕ್ಕೆ, ಚಾಮುಂಡಿ ಬೆಟ್ಟಕ್ಕೆ. ಅವರು ನಾವು ರಾಜ್ಕುಮಾರ್ ಅಂತ ಹೆಸರು ಕೊಟ್ಟಿರೋದು. ರಾಜ್ಕುಮಾರ್ ಅಂತ ಸೈಕಲ್ ಹೊಡ್ಕೊಂಡು ಬೆಂಗಳೂರು ಹೋಗಿ ರಾಜ್ಕುಮಾರ್ ಪುನೀತ್ ಮಾತಾಡ್ತಿದ್ವಿ. ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲತ್ತಿದ್ರು ಪಾಪ, ನಾವು ಹೋಗಿದ್ವಿ. ಅಲ್ಲೇ ನವೀನ ಅಂತ ಅವ್ರು ನೋಡಿ, ಅವ್ರು ಕೇಳಿ ಹೇಳ್ತಾರೆ, ಅವ್ರ ಜೊತೆಲೆ ಹೋಗಿದ್ವಿ ಸರ್. ಒಂದು ಆ ಅಮ್ಮ ನಾನು ಜೀವನದಲ್ಲಿ ಮರೆಯಕ್ಕಾಗದೆ ಹಾಡು ಅಂದ್ರೆ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ದುಃಖವ ಕೊಡುವ, ಹೇಳದೆ ಸುಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಹಾಡುವ ದೇವರ ಆಟ. ದೇವಣ್ಣ ನಿನ್ನ ಮೇಲೆ ಮನಸಣ್ಣ, ಮಾಗೈತೆ ಈ ಹಣ್ಣು ನೋಡಣ್ಣ. ಆಮೇಲೆ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಆಮೇಲೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮನಾದಾಗ ನೋವೇನು. ನೀ ಬಂದು ನಿಂತಾಗ ನಿಂತು, ನೀ ನಕ್ಕಾಗ ನಕ್ಕು, ನೀ ಸೋತಾಗ ನೋಡಿ. ಆಮೇಲೆ ಇದಕ್ಕೆಲ್ಲ ಮುಗಿಲಾಗಿ ಸರ್ ಅದ್ಭುತವಾದ ಹಾಡು ಎಲ್ರಿಗೂ ಗೊತ್ತಿದೆಯಲ್ಲ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ, ಎನಗೆಲೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಓದೇನಾ. ಸರ್ ಎಸ್ ಜಾನಕಿ ಅಮ್ಮನವರು ಎಲ್ಲೂ ಸತ್ತಿಲ್ಲ, ನಮ್ಮ ಜೊತೆಲಿದ್ದಾರೆ. ಎಸ್ ಜಾನಕಿ ಅಮ್ಮನವ್ರಿಗೆ ಜಯವಾಗಲಿ. ಜೈ ಎಸ್ ಜಾನಕಿ ಅಮ್ಮ. ಸರ್ ಶಾಂತಾನಂದ ಅಂತ BBMP ಹೋದ ವರ್ಷ ರಿಟೈರ್ಡ್ ಆದೆ, ದೊಡ್ಡ ಅಭಿಮಾನಿ ಎಸ್ ಜಾನಕಿ ಅಮ್ಮನವ್ರಿಗೆ. ಇವತ್ತು ನಾನು ಅವ್ರ ಅಮ್ಮನ ಫೋಟೋ ಇಟ್ಕೊಂಡು ದಿನಾ ಪೂಜೆ ಮಾಡ್ತೀನಿ, ರಾತ್ರಿ ಮಲಗಬೇಕಾದ್ರೆ ಎಸ್ ಜಾನಕಿ ಅಮ್ಮ ಹಾಡು ಕೇಳ್ತೀನಿ, ಬೆಳಿಗ್ಗೆ ಎದ್ದಾಗ್ಲೂ ಎಸ್ ಜಾನಕಿ ಅಮ್ಮನವ್ರ ಹಾಡು ಕೇಳ್ತೀನಿ. ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.